ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಸಹದೇವನ ಸೇನೆ ನೀಲನ ಮೇಲೆ ಆಕ್ರಮಣ ನಡೆಸಿದಾಗ ಬೆಂಕಿಯ ಜ್ವಾಲೆಗಳು ಅವರನ್ನು ಸುತ್ತುವರಿದವು. ಸೈನಿಕರು ಧೃತಿಗೆಡಲಿಲ್ಲ. ಸಹದೇವ ಭಕ್ತಿಯಿಂದ ಅಗ್ನಿದೇವತೆಯನ್ನು ಪ್ರಾರ್ಥಿಸಿದ. ತನ್ನನ್ನು ಅನುಗ್ರಹಿಸುವಂತೆ ಬೇಡಿಕೊಂಡ. ರಾಜಸೂಯ ಯಾಗಕ್ಕೆ ಅಗ್ನಿದೇವತೆ ಅಡ್ಡಿಯಾಗಬಾರದೆಂದು ಕಳಕಳಿಯಿಂದ ಪ್ರಾರ್ಥಿಸಿದ. ಸಹದೇವನ ಭಕ್ತಿಯನ್ನು ಮೆಚ್ಚಿದ ಅಗ್ನಿದೇವತೆ ಪ್ರತ್ಯಕ್ಷನಾದ. ಸಹದೇವನನ್ನು ಸ್ನೇಹಿತನೆಂದು ಪರಿಗಣಿಸುವಂತೆ ದೊರೆ ನೀಲನಿಗೆ ತಿಳುವಳಿಕೆ ಹೇಳಿದ. ನೀಲ ಯುಧಿಷ್ಠಿರನ ಸಾಮಂತ ರಾಜನಾಗಿರಲು ಒಪ್ಪಿಕೊಂಡ. ಮಾಹಿಷ್ಮತಿಯಿಂದ ಮುಂದುವರಿದ ಸಹದೇವ ಪೌರವ ಮತ್ತು ಸೌರಾಷ್ಟ್ರಗಳು ಸೇರಿದಂತೆ ಅನೇಕ ದೇಶಗಳ ಮೇಲೆ ಆಕ್ರಮಣ ನಡೆಸಿ ಆ ದೇಶಗಳನ್ನು ಜಯಿಸಿದ. ಭೋಜಕಟದ ರಾಜನಾದ ರುಕ್ಮಿ ಮತ್ತು ಅವನ ತಂದೆ ಭೀಷ್ಮಕರಲ್ಲಿಗೆ ರಾಯಭಾರ ಪ್ರತಿನಿಧಿಗಳನ್ನು ಕಳುಹಿಸಿದ. ರುಕ್ಮಿ ಕೃಷ್ಣನ ಹೆಂಡತಿ ರುಕ್ಮಿಣಿಯ ಸೋದರ. ಹೀಗಾಗಿ ರುಕ್ಮಿಯು ಯುಧಿಷ್ಠಿರನ ಸಾರ್ವಭೌಮತ್ವಕ್ಕೆ ತಲೆಬಾಗಿ ಒಪ್ಪಿಕೊಂಡ. ಸಹದೇವ ಪಾಂಡ್ಯರು, ದ್ರಾವಿಡರು, ಆಂಧ್ರರು ಮೊದಲಾದವರ ಮೇಲೆ ದಾಳಿ ನಡೆಸಿ ಹಲವಾರು ನಗರಗಳನ್ನು ವಶಪಡಿಸಿಕೊಂಡ. ಅನಂತರ ಭೀಮನ ಮಗ ಘಟೋತ್ಕಚನನ್ನು ಲಂಕೆಯ ದೊರೆ ವಿಭೀಷಣನಲ್ಲಿಗೆ ರಾಯಭಾರಿಯಾಗಿ ಕಳುಹಿಸಿದ. ಕಾಲಗತಿಯನ್ನು ಅರ್ಥ ಮಾಡಿಕೊಂಡ ವಿಭೀಷಣ ಯುಧಿಷ್ಠಿರನಿಗೆ ಕಪ್ಪ ಸಲ್ಲಿಸಿದ. ಹೇರಳವಾಗಿ ಉಡುಗೊರೆಗಳನ್ನು ಕಳುಹಿಸಿದ. ಅಲ್ಲಿಂದ ಸಹದೇವ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದ. ನಕುಲನು ಇದೇ ರೀತಿ ಪಶ್ಚಿಮದ ದಂಡೆತ್ತಿ ಹೋಗಿ ಹಲವಾರು ಯುದ್ಧಗಳನ್ನು ಜಯಿಸಿದ. ರೋಹಿತಕ ಪರ್ವತ ಪ್ರದೇಶದ ಮತ್ತ ಮಯೂರಕರನ್ನು ಸೋಲಿಸಿದ. ಮಹೋತ್ತ ರಾಜಧಾನಿಯನ್ನು ವಶಪಡಿಸಿಕೊಂಡ. ಆಕ್ರೋಶನೆಂಬ ಪ್ರಬಲನಾದ ದೊರೆಯನ್ನು ಪರಾಭವಗೊಳಿಸಿದ. ಹಲವಾರು ದೊರೆಗಳನ್ನು ಸೋಲಿಸಿದ ನಂತರ ನಕುಲನ ಸೇನೆ ಪುಷ್ಕರಾರಣ್ಯವನ್ನು ಪ್ರವೇಶಿಸಿತು. ಇಲ್ಲಿ ನಕುಲನು ಉತ್ಸವ ಮತ್ತು ಸಂಕ್ತ ಎಂಬಿಬ್ಬರು ರಾಜರುಗಳನ್ನು ಜಯಿಸಿದ. ಸರಸ್ವತಿ ನದಿ ತೀರದ ಅಭೀರಗಣ ರಾಜನನ್ನು ಪರಾಭವಗೊಳಿಸಿದ. ಕರಾವಳಿಯ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ. ರಾಮಟರು ಮತ್ತು ಹಾರಹೂಣರನ್ನು ಕೆಲವು ಮ್ಲೇಚ್ಛ ದೊರೆಗಳನ್ನು ಪರಾಜಯಗೊಳಿಸಿದ. ಅನಂತರ ನಕುಲ ಕೃಷ್ಣನ ಸಾಮ್ರಾಜ್ಯವನ್ನು ತಲುಪಿದ. ವಸುದೇವನಿಗೆ ತನ್ನ ಆಗಮನದ ವಾರ್ತೆಯನ್ನು ಕಳುಹಿಸಿದ. ಕೃಷ್ಣ ಸಂತೋಷದಿಂದ ಯುಧಿಷ್ಠಿರನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಉಡುಗೊರೆಗಳನ್ನು ಅರ್ಪಿಸಿದ. ಅನಂತರ ನಕುಲ ತನ್ನ ಸೋದರ ಮಾವ ಶಲ್ಯನ ಶಾಕಲ ದೇಶವನ್ನು ತಲುಪಿದ. ಶಲ್ಯ ಸಂತೋಷದಿಂದ ಸ್ಪಂದಿಸಿ ಉಡುಗೊರೆಗಳನ್ನಿತ್ತ. ಹೀಗೆ ಹಲವಾರು ದೊರೆಗಳನ್ನು ಸೋಲಿಸಿ ನಕುಲ ಇಂದ್ರಪ್ರಸ್ಥ ನಗರಿಗೆ ಹಿಂದಿರುಗಿದ. ಈ ರೀತಿ ಯುಧಿಷ್ಠಿರನ ಸಹೋದರರು ವಿಜಯ ಯಾತ್ರೆ ನಡೆಸಿ ರಾಜ್ಯಗಳನ್ನು ಜಯಿಸಿ ಭಾರತದಾದ್ಯಂತ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು. ಯುಧಿಷ್ಠಿರ ಆದರ್ಶ ಚಕ್ರವರ್ತಿಯಾಗಿದ್ದ. ಪ್ರಜೆಗಳ ರಕ್ಷಣೆ ಮತ್ತು ಯೋಗಕ್ಷೇಮಗಳು ಎಲ್ಲ ಕಾಲದಲ್ಲೂ ಅವನ ಪರಮ ಕಾಳಜಿಗಳಾಗಿದ್ದವು. ಅವನು ಎಂದಿಗೂ ಧರ್ಮ ಮಾರ್ಗ ಬಿಟ್ಟು ಪಥಭ್ರಾಂತನಾಗಲಿಲ್ಲ. ತೆರಿಗೆಗಳನ್ನು ವಿಧಿಸುವಾಗ ಅವನು ಜನಸಾಮಾನ್ಯರ ಮೇಲೆ ವಿಪರೀತ ತೆರಿಗೆ ವಿಧಿಸದೆ ಕಾಳಜಿ ವಹಿಸುತ್ತಿದ್ದ. ಅವನು ಆಳ್ವಿಕೆಯಲ್ಲಿ ಬರ ಕ್ಷಾಮಗಳು ಇರಲಿಲ್ಲ. ಹಳ್ಳಿಗಳು ಮತ್ತು ನಗರಗಳು ಏಕಪ್ರಕಾರವಾಗಿ ಅಭಿವೃದ್ಧಿ ಹೊಂದಿದವು. ಗೋರಕ್ಷಣೆ ಮಾಡಿದ. ಕೃಷಿ ಮತ್ತು ವಾಣಿಜ್ಯ ವ್ಯಾಪಾರಗಳು ವರ್ಧಿಸಿದವು. ಕಳ್ಳತನ, ಸುಲಿಗೆ, ಸುಳ್ಳು ತಟವಟಗಳಿರಲಿಲ್ಲ. ಸಾಮಂತ ರಾಜರು ಯುಧಿಷ್ಠಿರನಿಗೆ ಎಂದೂ ಹಾನಿಯುಂಟು ಮಾಡಲಿಲ್ಲ. ಅವರು ಮಿತ್ರರಾಗಿ ಬಂದು ಕಪ್ಪ ಕಾಣಿಕೆ ಅರ್ಪಿಸುತ್ತಿದ್ದರು. ಖಜಾನೆ ಸದಾ ತುಂಬಿರುತ್ತಿತ್ತು. ಯುಧಿಷ್ಠಿರ ಖಜಾನೆಯ ಹಣಕಾಸು ಸಂಪತ್ತನ್ನು ಪರಾಮರ್ಶಿಸಿದ. ಉಗ್ರಾಣಗಳಲ್ಲಿನ ಆಹಾರ ಧಾನ್ಯಗಳ ಶೇಖರಣೆಯನ್ನು ಪರಿಶೀಲಿಸಿದ. ಅನಂತರ ರಾಜಸೂಯ ಯಾಗ ಮಾಡಲು ನಿರ್ಧರಿಸಿದ. ಅವನ ಸ್ನೇಹಿತರು ಮತ್ತು ಬಂಧುಗಳು ಹಲವಾರು ಸಲಹೆ ಸೂಚನೆಗಳನ್ನಿತ್ತರು. ಅದೇ ವೇಳೆಗೆ ಕೃಷ್ಣನ ಆಗಮನವಾಯಿತು. ಅವನು ದ್ವಾರಕೆಯ ಆಡಳಿತವನ್ನು ವಸುದೇವನಿಗೆ ವಹಿಸಿ ಬಂಡಿಗಟ್ಟಲೆ ನಗ ನಾಣ್ಯ ಉಡುಗೊರೆಗಳೊಂದಿಗೆ ಯುಧಿಷ್ಠಿರನ ಆಸ್ಥಾನಕ್ಕೆ ಬಂದಿದ್ದ.
ಕೃಷ್ಣನೊಂದಿಗೆ ಅವನ ಸೇನೆಯೂ ಬಂದಿತ್ತು. ಯುಧಿಷ್ಠಿರನಿಗೆ ಅತೀವ ಸಂತೋಷವಾಯಿತು. ಕೃಷ್ಣನನ್ನು ಪ್ರೀತಿಯಿಂದ ಬರಸೆಳೆದು ಅಪ್ಪಿಕೊಂಡ. ಎಲ್ಲರೂ ಆಸೀನರಾದರು. ನಂತರ ಯುಧಿಷ್ಠಿರ ಹೀಗೆಂದ: ಕೃಷ್ಣ, ನಿನ್ನ ಅನುಗ್ರಹದಿಂದ ನಾನಿಂದು ಇಡೀ ಭರತಖಂಡದ ಚಕ್ರವರ್ತಿಯಾಗಿರುವೆ. ನಿನ್ನ ಆಶೀರ್ವಾದದಿಂದಲೇ ಇಷ್ಟೆಲ್ಲ ಸಂಪತ್ತು ಗಳಿಸಿರುವೆ. ಮಾಧವ, ನಿನ್ನ ಒಪ್ಪಿಗೆ ಮತ್ತು ನನ್ನ ಸಹೋದರರ ಸಮ್ಮತಿಯಿಂದ ನಾನು ರಾಜಸೂಯ ಯಾಗ ಮಾಡಲು ನಿರ್ಧರಿಸಿದ್ದೇನೆ. ಈ ಮಹಾನ್ ಕಾರ್ಯದಲ್ಲಿ ನೀನು ನಮಗೆ ನಾಯಕನಾಗಿ ಮುಂದಿರಬೇಕು ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಈ ಯಾಗದ ದೀಕ್ಷೆಯನ್ನು ನೀನು ತೊಡಬೇಕು. ಯಾಗ ದೀಕ್ಷಿತ ನೀನಾಗಬೇಕು ಎಂದು ನನ್ನ ಸವಿನಯ ಪ್ರಾರ್ಥನೆ. ಒಂದು ವೇಳೆ ಇದು ನಿನಗೆ ಇಷ್ಟವಾಗದಿದ್ದಲ್ಲಿ ಸೋದರರೊಂದಿಗೆ ನಾನು ದೀಕ್ಷೆ ತೆಗೆದುಕೊಳ್ಳುವುದಕ್ಕೆ ಅನುಮತಿ ಕೊಡು. ನಿನ್ನ ಕೃಪೆಯಿಂದ ಮಾತ್ರ ಈ ಯಾಗದ ಫಲ ನನಗೆ ಪ್ರಾಪ್ತವಾಗುವುದು. ಕೃಷ್ಣ ಉತ್ತರಿಸಿದ: ಯುಧಿಷ್ಠಿರ, ನೀನು ಚಕ್ರವರ್ತಿ ಎನಿಸಿಕೊಳ್ಳುವ ಯೋಗ್ಯತೆಯನ್ನು ಗಳಿಸಿದ್ದೀಯೆ. ಆದ್ದರಿಂದ ಯಾಗವನ್ನು ನೀನೇ ಮಾಡಬೇಕು. ಚಂದ್ರವಂಶದ ಸೂರ್ಯ ನೀನು. ನೀನೇ ದೀಕ್ಷಿತನಾಗಬೇಕು. ನೀನು ಯಾಗ ಮಾಡಿ ಫಲ ಗಳಿಸಿದಲ್ಲಿ ನಾವು ಯಾಗ ಮಾಡಿ ಫಲ ಪಡೆದಂತೆಯೇ. ಆದಷ್ಟು ಶೀಘ್ರದಲ್ಲಿ ಯಾಗ ಕಾರ್ಯ ಆರಂಭಿಸು ಎಂದು ಯುಧಿಷ್ಠಿರನನ್ನು ಆಶೀರ್ವದಿಸಿದನು. ಅನಂತರ ನನಗೆ ಯಾಗದಲ್ಲಿ ಯಾವ ಕಾರ್ಯವನ್ನಾದರೂ ನೀನು ವಹಿಸಬಹುದು ಎಂದನು. ಯುಧಿಷ್ಠಿರ ವಿನಯದಿಂದ ನುಡಿದನು: ಓ ದಯಾಮಯನೇ, ನಾನು ನಿನ್ನನ್ನು ಮನಸ್ಸಿನಲ್ಲಿ ತಂದುಕೊಂಡ ತಕ್ಷಣವೇ ನೀನು ಪ್ರತ್ಯಕ್ಷನಾಗಿರುವೆ. ನನಗನ್ನಿಸುತ್ತಿದೆ ನಾನು ಈಗಾಗಲೇ ಗುರಿ ಸಾಧಿಸಿದ್ದೇನೆ ಎಂದು. ಅನಂತರ ಯುಧಿಷ್ಠಿರ ಸಹದೇವ ಮತ್ತು ತನ್ನ ಮಂತ್ರಿಮಂಡಲದ ಸಚಿವರತ್ತ ತಿರುಗಿ ಹೇಳಿದ: ಪೂಜ್ಯರಾದ ದೌಮ್ಯ ಮಹರ್ಷಿಗಳನ್ನು ಕರೆಸಿ ಯಾಗಕ್ಕೆ ಬೇಕಾದುದೆಲ್ಲವನ್ನು ಅವರಿಂದ ತಿಳಿದುಕೊಳ್ಳಿ. ಅಧಿಕಾರಿಗಳಿಗೆ ಉಳಿದ ಕೆಲಸ ಕಾರ್ಯಗಳನ್ನು ವಹಿಸಿ. ರಾಜಸೂಯ ಯಾಗಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದವು. ವ್ಯಾಸ, ದೌಮ್ಯ ಮೊದಲಾದ ಮಹರ್ಷಿಗಳು ಅರಮನೆಗೆ ಆಗಮಿಸಿದರು. ರಾಜಸೂಯ ಯಾಗಕ್ಕೆ ನಿನಗೆ ಬೇಕಾದವರಿಗೆಲ್ಲರಿಗೂ ಆಮಂತ್ರಣ ಕಳುಹಿಸು ಎಂದು ದೌಮ್ಯರು ಯುಧಿಷ್ಠಿರನಿಗೆ ಹೇಳಿದರು. ಯುಧಿಷ್ಠಿರನು ಮಂತ್ರಾಲೋಚನೆಗೆ ಮಂತ್ರಿಗಳ ಸಭೆಯನ್ನು ಕರೆದ. ಏನೆಲ್ಲ ಏರ್ಪಾಟುಗಳಾಗಬೇಕು, ಯಾರನ್ನೆಲ್ಲ ಆಮಂತ್ರಿಸಬೇಕು, ಎಲ್ಲೆಲ್ಲಿಗೆ ದೂತರನ್ನು ರಾಯಭಾರಿಗಳನ್ನು ಕಳುಹಿಸಬೇಕು ಎಂಬುದನ್ನೆಲ್ಲ ಯುಧಿಷ್ಠಿರ ಸಭೆಯಲ್ಲಿ ನಿರ್ಧರಿಸಿದ. ಮಹಾಭಾರತ ಕಥಾಮೃತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.